ಯಾರಿಗೆಲ್ಲ ಭುಜದಲ್ಲಿ ನೋವು, ಸ್ಟಿಫ್ನೆಸ್ ಹಾಗೂ ದಿನನಿತ್ಯದ ಕೆಲಸದಲ್ಲಿ ಕಷ್ಟ ಆಗ್ತಿದೆಯಾ? ಕಷ್ಟ ಅಂದರೆ ಯಾವ ಥರ? ಕೈ ಎತ್ತದಾಗಿರ್ಬೋದು, ಇಳಿಸೋದಾಗಿರ್ಬೋದು, ಕೈ ಮಡ್ಚೋದಾಗಿರ್ಬೋದು, ಅಥವಾ ಹಿಂದ್ಗಡೆ ತೊಗೊಂಡೋಗೋದಾಗಿರ್ಬೋದು, ಭಾರ ಎತ್ತದಾಗಿರ್ಬೋದು. ಈ ಥರ ಸಮಸ್ಯೆಗಳೆಲ್ಲ ನಿಮ್ಮಲ್ಲಿದೆಯಾ? ಒಂದೇ ಕೈಯಲ್ಲಿದೆಯಾ ಅಥವಾ ಎರಡೂ ಭುಜದಲ್ಲೂ ಈ ಥರದ್ದು ಪೇಯ್ನ್ ಕಾಣಿಸ್ತಾ ಇದೆಯಾ? ಈ ಸಮಸ್ಯೆಗಳೆಲ್ಲ ಇದ್ದಲ್ಲಿ ಇದನ್ನು ಫ್ರೋಝನ್ ಶೋಲ್ಡರ್ ಅಂತ ಕಾಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ. ಇದನ್ನು ಆಯುರ್ವೇದದಲ್ಲಿ ಅಪಬಾಹುಕ ಅಂತ ಹೇಳಿ ಕರೆಯಲಾಗುತ್ತದೆ. ನಿಮಗೆ ಯಾವುದೇ ಸಂಧಿ ಅಂದರೆ ಹಿಪ್ ಜಾಯಿಂಟ್, ಸ್ಪೈನ್, ನೀ ಜಾಯಿಂಟ್ ಇದರಲ್ಲಿ ಯಾವುದ್ರಲ್ಲಾದರೂ ಪೇನ್ ಬರುವಂಥದ್ದು, ಸ್ಟಿಫ್ನೆಸ್ ಅಂದರೆ ಹಿಡ್ದಂಗೆ ಆಗೋದು, ಊತ ಬಂದಿರೋ ಥರ ಫೀಲ್ ಆಗಿರೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆನಾ? ಹಾಗೆ ಕುತ್ಕೊಳ್ಳೋಕ್ಕೆ ಎದ್ದಳಕ್ಕೆ ನೋವಾಗುವಂಥದ್ದು, ಮೆಟ್ಲು ಹತ್ತುವಾಗ ಇಳಿಯುವಾಗ ನೋವಾಗೋದು, ಅಥವಾ ಯಾವುದೇ ಒಂಥರ ಸೌಂಡ್, ಮೂಳೆಗಳ ಮಧ್ಯೆ ಒಂದು ಸೌಂಡ್ ಬರೋ ಥರ ಆಗಿರ್ಬೋದು, ಇದೆಲ್ಲ ಸಮಸ್ಯೆಗಳು ನಿಮ್ಮ ಹತ್ರ ಇದೆನಾ? ಹಾಗಿದ್ದರೆ ಇದನ್ನು ಆಯುರ್ವೇದದಲ್ಲಿ ಸಂಧಿಗತ ವಾತ ಅಂತ ಹೇಳಿ ಕರಿತೀವಿ. ಮಾಡ್ರನಲ್ಲಿ ಇದನ್ನು ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳಿ ಕರಿತೀವಿ. If you are suffering from joint pain, joint stiffness, swelling, fever, loss of appetite, it can be the symptoms of rheumatoid arthritis. In Ayurveda, it is called as Amvata. ನಿಮ್ಮ ದೇಹದಲ್ಲಿ ಸದಾ ನಿಶಕ್ತಿ ಹಾಗೆ ದಣವು ಕಾಣಿಸ್ತಾ ಇದೆನಾ? ಮುಖದಲ್ಲಿ ಕಾಂತಿ ಕಡಿಮೆ ಆಗ್ತದನಾ? ಮೈ ಬಣ್ಣ ಮುಸುಕಾಗ್ತಾ ಇದೆನಾ? ಹಸಿವು ಕಡಿಮೆ ಆಗೋದು, ಆಹಾರ ರುಚಿಸದೇ ಇರೋದೇನಾದರೂ? ಸ್ವಲ್ಪ ಕೆಲಸ ಮಾಡಿದ್ರೂ ಉಸಿರಾಟದ ತೊಂದರೆ ಆಗ್ತದನಾ? ಈ ರೀತಿಯಾದ ಯಾವುದೇ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ರೆ ಇದೆಲ್ಲ ಪಾಂಡುರೋಗದ ಲಕ್ಷಣಗಳಾಗಿರಬಹುದು. ಎಲ್ಲ ಥರ ಸಮಸ್ಯೆಗಳು ನಿಮ್ಮಲ್ಲಿದೆಯಾ? ಹಾಗಿದ್ದಲ್ಲಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೊಪ್ಪ ತಾಲೂಕಿನಲ್ಲಿ ಲೊಕೇಟ್ ಆಗಿರುವಂಥ ALN ರಾವ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ನ ಒಮ್ಮೆ ವಿಸಿಟ್ ಮಾಡಿ. ಹಾಗೂ NR ಪುರದಲ್ಲಿ ನಮ್ಮದೇ ಆಸ್ಪತ್ರೆ ಇನ್ನೊಂದು ಭಾಗದ OPD ಉಂಟು, ಅಲ್ಲಿ ಸಹ ನೀವು ವಿಸಿಟ್ ಮಾಡ್ಬೋದು. So, do not forget to visit our hospital and take benefits and facilities from our hospital. Give a try. Thanks for watching.